ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ವ್ಲಾಗ್ಸ್. ಈಗ ಫ್ರೈಡೇ ಅರ್ಲಿ ಮಾರ್ನಿಂಗ್ 5:30 ಆಗಿದೆ. ಸೊ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಬೇಗನೆ ಎದ್ದೆ, ಇವತ್ತು ಬೇಗ ಪೂಜೆ ಮಾಡೋಣ ಅಂತ. ಬೆಳಗ್ಗೆ ಎದ್ದು ಪೂಜೆ ಮಾಡೋದ್ರಿಂದ ಏನೋ ಒಂಥರ ಖುಷಿ ಆಗ್ತಿರುತ್ತೆ. ಮನಸ್ಸಲ್ಲಿ ಏನೋ ಒಂಥರ ಖುಷಿ ಸಮಾಧಾನ ಎಲ್ಲ ಆಗ್ತಿರುತ್ತೆ. ಧೂಪ ಹಾಕಿ ಕಡ್ಡಿ ಹಚ್ಚಿ ನಮ್ಮ ಮನೆಯೆಲ್ಲ ನೋಡಬೇಕು ಅಂದ್ರೇ ಖುಷಿ ಆಗ್ತಿರುತ್ತೆ. ಬೆಳಗ್ಗೆನೇ ಇದ್ದು ಈಚೆ ವಾತಾವರಣ ನೋಡೋಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇನ್ನು ಬಾಗಿಲಿಗೆ ರಂಗೋಲಿ ಬಿಡಬೇಕು, ಅರಿಶಿನ ಕುಂಕುಮ ಇಡಬೇಕು, ಇನ್ನೂ ಕೆಲಸ ಇದೆ ಫ್ರೆಂಡ್ಸ್. ನೋಡಿ ನಮ್ಮ ಮನೆ ಲಕ್ಷ್ಮೀನ ಹೆಂಗಿದ್ದಾಳೆ. ಯಾವಾಗಲೂ ನಗ್ತಾನೆ ಇರ್ತಾಳೆ ಲಕ್ಷ್ಮಿ. ನೋಡಿ, ಇದು ಇಯರಿಂಗ್ಸು ಹೊಸದು ಇಟ್ಟಿದ್ದೀನಿ. ಆ್ಯಕ್ಚುಲಿ ಐಲೈನರಲ್ಲೆಲ್ಲ ಬರೀತಾ ಇದ್ದೆ, ಸೊ ಟೈಮ್ ಆಗಲಿಲ್ಲ. ನಿನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟ್ ಟೈಮ್ ಆಗಲಿಲ್ಲ ಅಂತ ಬರೆಯೋಕ್ಕಾಗಲಿಲ್ಲ ಅಷ್ಟೇ. ಇಲ್ಲಾಂದರೆ ಐಲೈನರೆಲ್ಲ ಬರೆದು ಇನ್ನೂ ಲಕ್ಷ್ಮಿನ ರೆಡಿ ಮಾಡ್ತಾಯಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ತೀವಿ, ಬಟ್ ಈಗೇನು ಬೇಡ ಅಂತ ಸುಮ್ಮನೆ ಆದೆ. ಸೊ ಇನ್ನು ಈಗ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಹೂವು ಇಡಬೇಕಿನ್ನು. ಇಲ್ಲಿ ಇದು ದೇವ್ರ ಮನೆ ಬಾಗಿಲು, ಇದು ಮೇನ್ ಡೋರ್ ಬಾಗಿಲಿದು. ಇದನ್ನು ರೆಡಿ ಮಾಡಿ ಅಲ್ಲಿ ತುಳಸಿ ಕಟ್ಟೆ ಹತ್ರನೂ ಸ್ವಲ್ಪ ರೆಡಿ ಮಾಡಿ ಆಮೇಲೆ ಕಡ್ಡಿ ಹಚ್ಚಬೇಕು. ನೋಡಿ ಫ್ರೆಂಡ್ಸ್, ರಂಗೋಲಿ ನನಗೆ ಹೆಂಗೆ ಬರುತ್ತೋ ಹಂಗೆ ಬಿಡ್ತೀನಿ. ನೋಡಿ ಚೆನ್ನಾಗಿದೆಯಾ ರಂಗೋಲಿ. ಆ್ಯಕ್ಚುಲಿ ನಂಗೆ ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ. ಅಷ್ಟೊಂದು ಬರಲ್ಲ, ಆದರೆ ಸುಮಾರಾಗಿ ಬಿಡ್ತೀನಿ. ಅಷ್ಟೊಂದು ಬರಲ್ಲ. ನೋಡಿ, ಇದೆ ನಮ್ಮ ಮನೆ. ಟೈಮ್ ಆಗಲೇ ಎಷ್ಟೊಂದು ಆಗೋಯ್ತು. ನನ್ನದೆಲ್ಲ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಆಗಲೇ ಸೊ ಈಗ ತುಳಸಿ ಕಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತುಳಸಿ ಕಟ್ಟೆನೂ ರೆಡಿ ಮಾಡ್ದಲ್ಲೇ ಪೂಜೆ ಮಾಡೋಕ್ಕೆ ಮನಸ್ಸು ಬರಲ್ಲ. ಸೊ ಫಸ್ಟು ತುಳಸಿ ಕಟ್ಟೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ತೀನಿ. ಈಗ ಇವತ್ತು ಸೋಲಾರಲ್ಲಿ ಬೇರೆ ನೀರು ಬಿಸಿನೇ ಬರ್ತಾ ಇರಲಿಲ್ಲ, ಮತ್ತು ಗ್ಯಾಸಲ್ಲಿ ಕಾಯಿಸಿ ಮತ್ತು ಅದಕ್ಕೂ ಅರ್ಧ ಗಂಟೆ ಲೇಟ್ ಆಯಿತು. ಸೊ ಅದಕ್ಕೆ ಲೇಟ್ ಆಯ್ತು ಅಷ್ಟೇ, ಇಲ್ಲಾಂದರೆ ಇನ್ನೂ ಬೇಗ ಆಗಿರೋದು ಪೂಜೆ. ನೋಡಿ ಫ್ರೆಂಡ್ಸ್, ಹೆಂಗಿದೆ ರಂಗೋಲಿ. ಜಾಸ್ತಿ ಇದನ್ನೇ ಬಿಡ್ತೀನಿ ನಾನು ಯಾವಾಗಲೂ. ಈ ಥರ ಬಿಡಬೇಕು ಅಂದರೆ ನನಗೆ ಇಷ್ಟ. ಈ ರಂಗೋಲಿ ಇಷ್ಟ ನನಗೆ ಜಾಸ್ತಿ. ಏನಾದರೂ ಬೇಗ ಬೇಕು ಅಂದರೆ ಈ ರಂಗೋಲಿ ಬಿಟ್ಕೊತೀನಿ. ಟೈಮ್ ಆಗಿದೆಯಲ್ಲ ಈಗ ಆಲ್ರೆಡಿ, ಸೊ ಅದಕ್ಕೆ ಬೇಗ ಇದೊಂದು ಚಿಕ್ಕದು ಬಿಟ್ಕೊಂಡೆ. ನನ್ನ ವಾಯ್ಸ್ ಕೇಳಿಸ್ತಿದೆಯಲ್ವ ಗೊತ್ತಿಲ್ಲ, ಆದರೆ ಜೋರಾಗಿ ಮಾತಾಡ್ತಿದ್ದೀನಿ. ಇನ್ನೂ ಕೇಳಿಸ್ತಿಲ್ವ ಗೊತ್ತಿಲ್ಲ. ನೋಡಿ, ಇನ್ನೂ ಮಲ್ಕೊಂಡಿದ್ದಾರೆ ಅವರೆಲ್ಲ. ನನ್ನ ಪಾಡಿಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ.
ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡಿ ನೋಡೋಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ. ಯಾರಿಗೆಲ್ಲ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ದೇವ್ರ ಮನೆ ಬಾಗಿಲಲ್ವಾ, ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಬರೆಯೋಣ ಅಂತ ಹೋಮ್ ಅಂತ ಬರೆದೆ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಇವಾಗ ತುಳಸಿ ಪೂಜೆನೂ ಎಲ್ಲ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಪೂಜೆ ಎಲ್ಲ ಆಯಿತು, ಮನೆ ಪೂಜೆ ಎಲ್ಲ ಆಯಿತು ಈಗ. ಸೊ ಈಗ ಟೈಮ್ ಬಂದು 6 o'clock. ಆ್ಯಕ್ಚುಲಿ 4:30ಗೆ ಎದ್ದಿದ್ದು ನಾನು. ಬೆಳಗ್ಗೆನೇ ಎದ್ದು ಪೂಜೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಮನೆ. ಬೆಳಗ್ಗೆನೇ ಎದ್ದು ಪೂಜೆ ಮಾಡೋದ್ರಿಂದ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಿರುತ್ತೆ. ಸೊ ಬೆಳಗ್ಗೆ ಏನಾದರೂ ಕುಡಿಬೇಕು, ಕಾಫಿ ಟೀ ಏನಾದರೂ ಕುಡಿಬೇಕು ಅನ್ನಿಸ್ತಿದೆ. ಸೊ ಶುಂಠಿ ಹಾಕ್ಬಿಟ್ಟು ಟೀ ಮಾಡ್ಕೊತೀನಿ, ಬನ್ನಿ.
ಇಟ್ಕೊಬೇಕಿಂತ ವಿಡಿಯೋ ಟೀ ಮಾಡೋರು ಇಟ್ಕೊಳ್ರಿ ಅಮ್ಮ. ಈಗ ಚಳಿ ಆಗ್ತಿತ್ತು ಅಂತ ಶುಂಠಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀನಿ. ಶುಂಠಿ ಟೀ ಯಾರಿಗೆಲ್ಲ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಶುಂಠಿ ಟೀ ಹಾಕ್ತಾ ಇದ್ದೀನಿ. ಈಗ ವೆದರು ಕೋಲ್ಡ್ ಇರೋದಕ್ಕೆ ಸ್ವಲ್ಪ ಚಳಿ ಆಗ್ತಿರುತ್ತೆ ಜಾಸ್ತಿ. ಸೊ ಅದಕ್ಕೆ ಬಿಸಿ ಬಿಸಿ ಕುಡಿಬೇಕು ಅನ್ನಿಸ್ತಿತ್ತ. ಸೊ ನಾನು ಸ್ವಲ್ಪ ಏಲಕ್ಕಿನೂ ಹಾಕಿದ್ದೀನಿ. ಆ್ಯಕ್ಚುಲಿ ನನಗೆ ಏಲಕ್ಕಿ ಹಾಕೊಂಡು ಕುಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಏಲಕ್ಕಿನ ಹಾಕ್ಕೊಂಡು ಟೀ ಕುಡಿತೀನಿ. ನಮ್ಮ ಮನೇಲಿ ಇವತ್ತು ಪಡ್ಡು ಚಟ್ನಿ ಮಾಡ್ತಿದ್ದೀನಿ. ಆ ಪಡ್ಡುಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊತೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಆಯಿಲು ಮತ್ತು ಸಾರು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ ಇಷ್ಟು ಸಣ್ಣದಾಗಿ ಹಚ್ಚಾಕೋಬೇಕು. ಒಗ್ಗರಣೆ ಹಾಕಿರೋದನ್ನ ಸೊ ಇದಕ್ಕೆ ಹಾಕ್ಕೊಳ್ತೀನಿ ನಾನು. ಸೋಡಾ ಹಾಕ್ಕೊಂಡ್ರೆ ಇಂತ ಇರು ಇದು ನಾನಂತ
ಇಷ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಟೈಮ್ ಆಗಲೇ ಆಗ್ತಾ ಇದೆ. ಸೊ ಇದು ರೆಡಿ ಆಯ್ತು. ಈಗ ಚಟ್ನಿ ರೆಡಿ ಮಾಡ್ಕೊತೀನಿ. ಈಗ ಚಟ್ನಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಪಾಪುಗೆ ಪಡ್ಡು ಅಂದ್ರೆ ಇಷ್ಟ ಜಾಸ್ತಿ, ಯಾಕೆಂದರೆ ಅದು ಪುಟ್ಟ ಪುಟ್ಟಾಗಿರುತ್ತಲ್ಲ ಅಂತ ಅವ್ನು ಇಷ್ಟಪಡ್ತಾನೆ ಜಾಸ್ತಿ. ಕಾಯೆಲ್ಲ ಫಸ್ಟ್ ಹಚ್ಕೊಂಡ್ಬರ್ತೀನಿ. ನೋಡಿ ಫ್ರೆಂಡ್ಸ್, ಕಡಲೆ ಬೀಜ ತೊಗೊಂಡಿದ್ದೀನಿ. ಇದು ಕಡಲೆ, ಆ್ಯಕ್ಚುಲಿ ಕಡಲೆ ಬೀಜ ಹುರ್ಕೋಬೇಕು. ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ಕಾಯಿ ತೊಗೊಂಡಿದ್ದೀನಿ. ಬನ್ನಿ ಚಟ್ನಿ ಮಾಡೋಣ. ಸೊ ಈಗ ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ. ಒಂದು 10 ಮೆಣಸಿನ್ಕಾಯಿ ಇದೆ. ನಮಗೆ ಜಾಸ್ತಿ ಬೇಕು ಚಟ್ನಿ, ಸೊ ಅದಕ್ಕೆ ನಾನು 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮದು ಎಷ್ಟು ಜನ ಇದ್ದಾರೋ ಅಷ್ಟು ಜನ ನೋಡಿ ಹಾಕ್ಕೊಳ್ಳಿ. ನಾನೀಗ ಒಂದು 6 ಜನಕ್ಕೆ ಮಾಡ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈಗ ಜಾರ್ ಹಾಕ್ಕೊತಿದ್ದೀನಿ. ಕಡಲೆ ಬೀಜ, ಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ, ಸ್ವಲ್ಪ ಜೀರಿಗೆ, ಕಾಯಿ ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಬೇಕಾದ್ರೆ ಮತ್ತೆ ಆ್ಯಡ್ ಮಾಡ್ಕೊತೀನಿ ಉಪ್ಪು. ಈಗ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ. ಬೇಡ ಅಂದರೆ ಹಂಗೆ ಗ್ರೈಂಡ್ ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿ ನಮ್ಮ ಮನೇಲಿ ಅಷ್ಟೊಂದು ಜಾಸ್ತಿ ಯಾರು ತಿನ್ನಲ್ಲ, ಸೊ ಹಂಗಾಗಿ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ. ಅದು ಅಲ್ಲಾಡುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಬೇಕು, ಬೇಗ ಇದಳುತ್ತೆ ಪಡ್ಡು. ಹೆಂಗೆ ಖಾಲಿ ಸೀದೋತೈತೆ. ನೋಡಿ ಫ್ರೆಂಡ್ಸ್, ಪಡ್ಡು ಈಗ ಚೆನ್ನಾಗಿ ಬಂದಿದೆ. ಆಯಿಲ್ ಜಾಸ್ತಿ ಹಾಕ್ಕೋಬೇಕು, ಚೆನ್ನಾಗಿ ಎದಳುತ್ತೆ ಅವಾಗ. ಆಯಿಲ್ ಸ್ವಲ್ಪ ಹಾಕ್ಕೊಂಡು ಎದಳಲ್ಲ ಸರಿಯಾಗಿ.
ನೋಡಿ ಪಡ್ಡು. ಹ್ಞೂ 5 ನಿಮಿಷ ಬಿಡಬೇಕು. 2 ಮಿನಿಟ್ಸ್. ಸ್ಟಾಪ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಕೈಯೆಲ್ಲ ಸುತ್ಕೊಂಡ್ಬಿಟ್ಟೆ. ಸೊ ಇದು ಬಿಸಿ ಆಗಿದೆಯಾ ಅಂತ ಹಂಗೆ ಇಟ್ಬಿಟ್ಟೆ. ಕೈಯೆಲ್ಲ ಸುತ್ತೋಗ್ಬಿಡ್ತು. ಸ್ವಲ್ಪ ನೋವಾಗ್ತಿದೆ. ನೋಡೋಣ ಈಗ ಬೆಂದಿದೆಯಾ ಅಂತ. ಇನ್ನೊಂದು 2 ಮಿನಿಟ್ಸ್ ವೇಟ್ ಮಾಡಿ, ರೆಡಿ ಆಗುತ್ತೆ. ಫ್ರೆಂಡ್ಸ್, ತುಂಬ ನೋವಾಗ್ತಿದೆ. ಉತ್ಕೊಂಡ್ಬಿಟ್ಟೈತೆ ನೋಡ್ರಿ ಕೈ. ಈಗ ಒಂದು ಪ್ಲೇಟ್ಗೆ ಎತ್ಕೊಂಡ್ಬಿಡ್ತೀನಿ. ಸೊ ಬಂದಿದೆ. ಫಸ್ಟ್ ನೋಡಿ, ಪಡ್ಡುನು ಚಟ್ನಿ ರೆಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಮಾರ್ನಿಂಗ್ ಟಿಫನ್ಗೆ ಪಡ್ಡು ಮತ್ತು ಚಟ್ನಿ ಮಾಡಿದ್ದೆ. ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.